ताकि तुम करते क्या हो? सबको जानना है। ಹಲೋ ನಮಸ್ತೆ ಫಿಲ್ಮಿ ಬ್ಲಾಗ್ಸ್ಗೆ ಸ್ವಾಗತ. ಅದೇ ರೀತಿಗೆ ಫತೆ ಅನ್ನೋ ಒಂದು ಅಫಿಷಿಯಲ್ ಟೀಸರ್ ಅಂತೂ ಫೈನಲ್ ಆಗಿ ಇನ್ನೂ ರಿಲೀಸ್ ಆಗಿದೆ ಅಂತಲೇ ಹೇಳಬಹುದು. ಸೋನಿ ಸೂದ್ ಮತ್ತು ಜಾಕ್ಲಿನ್ ಫೆರ್ನಾಂಡಿಸ್ ರವರು ಜೊತೆಯಾಗಿ ನಟಿಸುತ್ತಿರುವಂಥ ಒಂದು ಈ ಮೂವಿಯ ಒಂದು ಟೀಸರ್ ಫೈನಲ್ ಆಗಿ ಒಂದು ರಿಲೀಸ್ ಆಗಿದೆ ಅಂತಲೇ ಹೇಳಬಹುದು. ಯಾಕೆಂದರೆ ಒಂದು ಸ್ಕ್ವಾಡ್ನ ಒಂದು ಕಮಾಂಡೋ ರೀತಿಯಲ್ಲಿ ಒಂದು ಶೂಟರ್ನ ಒಂದು ಸ್ಟೋರಿಯ ಕಥೆಯನ್ನು ಆಧರಿಸಿ ಒಂದು ಮಾಡಿರುವಂಥ ಒಂದು ಡೈರೆಕ್ಟರ್ ಮೂಲಕ ಒಂದು ಇವರೇ ನಟನೆ ಮಾಡಿಕೊಂಡಿರುವಂಥ ಬಂದಿರುವಂಥ ಒಂದು ಮೂವಿ ಸೋನು ಸೂದ್ ಅವರಿಗೆ ಒಂದು ಈ ಮೂವಿ ಒಂದು ಸಲ್ಲುತ್ತೆ ಅಂತಲೇ ಹೇಳೋದು. ಯಾಕಂದರೆ ಸೋನು ಸೂದ್ ಒಂದು ಯಾವ ರೀತಿಯ ಒಂದು ನಟನ ಅಂತ ಹೇಳಿದ್ರೆ ಒಂದು ವಿಶಾಲ ಮನೋಭಾವ ಹೊಂದಿರುವಂಥ ಒಂದು ವ್ಯಕ್ತಿ ಅಂತಲೇ ಹೇಳೋದು. ಯಾಕೆಂದರೆ ಕೊರೋನಾ ಸಮಯದಲ್ಲಿ ಯಾಕಂತೇಳಿದ್ರೆ ಯಾರು ಹೆಚ್ಚಾಗಿ ಒಂದು ಅಷ್ಟರವರೆಗೆ ಯಾಕಂದರೆ ಕೊರೋನಾ ಸಮಯದಲ್ಲಿ ಯಾವ ರೀತಿಯಲ್ಲಿ ಇವರ ಒಂದು ಸಹಾಯ ಮಾಡಿರುವಂಥ ಒಂದು ರೀತಿ ಅಂತ ಹೇಳಿದ್ರೆ ನಿಜವಾಗ್ಲೂ ಒಂದು ದೇವರು ಬಂದಂತೆ ಕೆಲವರಿಗೆ ಒಂದು ಸಹಾಯ ಮಾಡಿದ್ದಾರೆ ಅಂತಲೇ ಹೇಳೋದು. ಯಾಕೆಂದರೆ ಒಂದು ಒಳ್ಳೆಯ ರೀತಿಯಲ್ಲಿ ಉತ್ತಮವಾದ ಒಂದು ಸಾಮಾಜಿಕ ಒಂದು ಸಹಾಯವನ್ನು ಇವರು ಮಾಡಿದ್ದಾರೆ ಅಂತಲೇ ಹೇಳೋದು. ಖಂಡಿತ ಈ ವಿಚಾರಕ್ಕೆ ಎಲ್ಲರೂ ಯಾಕಂದರೆ ವಿಶೇಷವಾಗಿ ಎಲ್ಲರೂ ಕೂಡ ಇಂಥವರ ಒಂದು ಮೂವಿಯನ್ನು ಗೆಲ್ಲಿಸಿಕೊಡುವಂಥ ಒಂದು ಅವಕಾಶವನ್ನು ಸಿನಿ ಫ್ಯಾನ್ಸ್ 100% ಮಾಡಲೇಬೇಕು ಅಂತ ಹೇಳೋದು. ಯಾಕಂದರೆ ಅದಕ್ಕೆ ತಕ್ಕಂತೆ ಒಂದು ಒಳ್ಳೆಯ ರೀತಿಯಲ್ಲಿ ಆ್ಯಕ್ಷನ್ ಭರಿತ ಮೂವಿಯನ್ನು ನಾವು ಫತೇಹ ಮೂವಿನಲ್ಲಿ ಒಂದು ಕಾಣಬಹುದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಟೀಸರ್ ನೋಡಿದಾಗಲೇ ಗೊತ್ತಾಗ್ಬೋದು ಅಂತ ನಾನು ಇಷ್ಟಪಡ್ತೀನಿ. ಇಟ್ ವಾಸ್ ಪರ್ಫೆಕ್ಟ್ ಒಂದು ಶೂಟ್ ಮಾಡಲಾಗಿದೆ ಅಂತ ಹೇಳೋದು. ಯಾಕಂದರೆ ಪ್ರತಿಯೊಂದು ಆ್ಯಂಗಲ್ನಲ್ಲಿ ಕೂಡ ಒಂದು ಟೀಸರ್ನಲ್ಲಿ ಪ್ರತಿಯೊಂದು ಮೂಮೆಂಟ್ನಲ್ಲೂ ಕೂಡ ಒಂದು ಆ್ಯಕ್ಷನ್ ಭರಿತ ಒಂದು ಮೂವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ವಿಶೇಷವಾಗಿ ಯಾರು ಟೀಸರ್ ನೋಡಲಿಲ್ಲ ಖಂಡಿತವಾಗಿ ಸರ್ ನೋಡ್ಕೊಂಡು ಬನ್ನಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸೋನು ಸೂದ್ ಅವರ ಇತ್ತೀಚೆಗೆ ಒಂದು ದೊಡ್ಡ ಸಮಯದ ನಂತರ ಒಂದು ಮೂವಿ ಬಂದಿದೆ ಅಂತಲೇ ಹೇಳಿದೆ. ಯಾಕಂದರೆ ಇತ್ತೀಚೆಗೆ ಕೆಲವು ಸಮಯಗಳ ಮಿಡ್ಲ್ನ ಒಂದು ಗ್ಯಾಪ್ನ ನಂತರ ಯಾವುದೇ ಒಂದು ಮೂವಿ ಮಾಡ್ಕೊಂಡು ಬರಲಿಲ್ಲ ಅಂತಲೇ ಹೇಳೋದು. ಅದೇ ರೀತಿಯಲ್ಲಿ ಕೂಡ ಈಗ ಒಂದು ಮೂವಿ ಬಂದಿದೆ ಅಂತ ಹೇಳಿದ್ರೆ ಇವರೇ ಡೈರೆಕ್ಷನ್ ಆಗಿ ಎಲ್ಲ ಒಂದು ಇವರ ಒಂದು ಮೂಲಕವೇ ಈ ಮೂವಿ ಒಂದು ಹೊರ ಬರಲಿದೆ ಅಂತ ಹೇಳೋದು. ಯಾಕೆಂದರೆ ಅದಕ್ಕೋಸ್ಕರ ಒಂದು ಸ್ಪೆಷಲ್ ಆಗಿ ಒಂದು ಫೈನಲ್ ಆಗಿ ಒಂದು 100% ಒಂದು ಬೆಂಕಿಯಾಗಿ ಒಂದು ರೆಡಿಯಾಗಿ ಬಂದಿದ್ದಾರೆ ಅಂತಲೇ ಹೇಳಿದೆ. ಯಾಕೆಂದರೆ ಆ ಒಂದು ಟೀಸರ್ ನೋಡಿದಾಗಲೇ ಗೊತ್ತಾಗ್ಬೋದು ಅಂತ ಹೇಳಿ ಅಷ್ಟೇ. ಯಾಕೆಂದರೆ ಸಡನ್ನಾಗಿ ನೋಡುವಾಗ ಈ ಮೂವಿಯ ಒಂದು ಟೀಸರ್ ಒಂದು ತಮಿಳಿನ ಮಲಯಾಳಂನಲ್ಲಿ ಉಣ್ಣಿ ಮುಕುಂದನ್ ಮಾರ್ಕೋ ಟೀಸರ್ ನೋಡಿದಾಗ ಆಗುತ್ತೆ ಅಂತ ಹೇಳೋದು. ಯಾಕೆಂದರೆ ಸೇಮ್ ಎನರ್ಜಿ ಲುಕ್ಕು ಈ ಮೂವಿನಲ್ಲಿ ಕೂಡ ಕಾಣ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತದೆ. ಯಾಕೆಂದರೆ ಪ್ರತಿಯೊಂದು ಮೂಮೆಂಟ್ನಲ್ಲೂ ಕೂಡ ಅಂಥದ್ದೇ ಒಂದು ಶಾರ್ಪ್ ಶೂಟರ್ನ ಒಂದು ಸೀನನ್ನು ಕಾಣ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತದೆ. ಯಾಕೆಂದರೆ ಸೀಕ್ರೆಟ್ ಏಜೆಂಟ್ನವರು ಯಾವ ರೀತಿಯ ಒಂದು ಕೆಲಸ ಮಾಡ್ಕೊಂಡು ಬರ್ತಾರೆ ಅಂತಲೇ ವಿಚಾರಕ್ಕೆ ಅದೇ ರೀತಿಯ ಒಂದು ಕೆಲಸವನ್ನು ಈ ಮೂವಿನಲ್ಲಿ ಕೂಡ ಇವರಿಗೆ ಕಾಣಸಿಗ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂಥದ್ದೇ ಒಂದು ವಿಚಾರಕ್ಕೆ ಈ ಒಂದು ಟೀಮ್ ಚಿತ್ರತಂಡ ಅದೇ ರೀತಿಯಾಗಿ ಸೋನು ಸೂದ್ ಅವರ ಈ ಚಿತ್ರತಂಡ ಒಂದು ದೊಡ್ಡ ಮಟ್ಟಿನಲ್ಲಿ ಒಂದು ಹೊರಟಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗಲಿಕ್ಕೆ ಇಲ್ಲ. ಯಾಕಂದರೆ ಈಗಾಗಲೇ ಒಂದು ಆಲ್ರೆಡಿ ಒಂದು ಕಮೆಂಟ್ಸ್ ಬಾಕ್ಸ್ ಮೂಲಕ ನೋಡೋದಾದರೆ ಸೋನು ಸೂದ್ ಅವರಿಗೆ ದೊಡ್ಡ ಮಟ್ಟಿನ ಒಂದು ಪ್ರಶಂಸೆ, ಅದೇ ರೀತಿಯಾಗಿ ಅವರ ಒಂದು ಈ ಮೂವಿ ಒಂದು ಗೆಲ್ಲಿಸಿಕೊಡುವಂಥ ಒಂದು ದೊಡ್ಡ ಮಟ್ಟಿನಲ್ಲಿ ಅವರ ಬೆನ್ನಿಗೆ ನಿಂತಿದ್ದಾರೆ ಅಂತಲೇ ಹೇಳೋದು ಈ ವಿಚಾರಕ್ಕೆ. ಖಂಡಿತವಾಗಿ ಅದಕ್ಕೋಸ್ಕರನೇ ನಾವು ಕೂಡ ಒಂದು ಸಿನಿ ಫ್ಯಾನ್ಸ್ನವರಾಗಿ ದೊಡ್ಡ ಮಟ್ಟಿನಿಗೆ ಇವರಿಗೆ ಒಂದು ಕೂಡ ಬೆನ್ನಿಗೆ ನಿಲ್ಲಬೇಕು. ಅದೇ ರೀತಿಯಾಗಿ ಇವರ ಒಂದು ಮೂವಿ ಗೆಲ್ಲಿ ಅಂತ ನಾವು ಕೂಡ ಒಂದು ಸಿನಿ ಫ್ಯಾನ್ಸ್ನವರಿಗೆ ಒಂದು ವಿಶೇಷ ಅಂತೂ ಮಾಡ್ತೀವಿ ಅಂತಲೇ ಹೇಳೋದು ಸ್ನೇಹಿತರೆ. ಅದೇ ರೀತಿಯಾಗಿ ಟ್ರೇಲರ್ನ ಒಂದು ಆ್ಯಂಗಲ್ನಲ್ಲಿ ನೋಡೋದಾದರೆ ಖಂಡಿತವಾಗಿಯೂ ಟ್ರೇಲರ್ ಯಾವ ರೀತಿಯಲ್ಲಿ ಇರ್ಬೋದು, ಇನ್ನು ಅದೇ ರೀತಿಯಾಗಿ ಟೀಸರ್ ಆಲ್ರೆಡಿ ಬಂದಿದೆ, ಟ್ರೇಲರ್ ಇನ್ನು ಯಾವ ರೀತಿ ಇರ್ಬೋದು ಅನ್ನೋ ಒಂದು ವಿಚಾರಕ್ಕೆ ಕೂಡ ಅದರ ಬಗ್ಗೆ ಮಾತಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಟೀಸರೇ ಒಂದು ಇಷ್ಟು ಪರ್ಫೆಕ್ಟಾಗಿ ಮಾಡಿರುವಾಗ ಇನ್ನು ಟ್ರೇಲರ್ ಯಾವ ಥರ ಒಂದು ಬಂದಿರ್ಬೋದು ಅಂತ ಹೇಳಕ್ಕೆ. ಯಾಕೆಂದರೆ ಅಷ್ಟು ಪರ್ಫೆಕ್ಟಾಗಿ ಒಂದು ಟೀಸರ್ ಮಾಡಿದ್ದಾನೆ ಅಂತ ಹೇಳಿದರೆ ನಿಜವಾಗ್ಲೂ ಒಂಥರ ಗ್ರೇಟ್ ಅಂತ ಹೇಳ್ಬೋದು. ಯಾಕೆಂದರೆ ಹೆಚ್ಚಾಗಿ ಇಂಥ ಒಂದು ಮೂವಿ ಬಾಲಿವುಡ್ನಲ್ಲಿ ಈಗ ಒಂದು ಕಡಿಮೆಯಾಗಿ ಬರ್ತಾ ಇದೆ ಅಂತಲೇ ಹೇಳೋದು. ಹೆಚ್ಚಾಗಿ ಕಾಮಿಡಿ ವಿತ್ ಲೈನಪ್ನಲ್ಲಿ ಮೂವಿಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತಲೇ ಹೇಳೋದು. ಆದರೆ ಅದರ ಮಧ್ಯದಲ್ಲಿ ಸೋನು ಸೂದ್ ಅವರು ಒಂದು ದೊಡ್ಡ ಮಟ್ಟಿನಲ್ಲಿ ಒಂದು ಬಾಕ್ಸ್ ಆಫೀಸ್ನ ಸುಲ್ತಾನ್ನಾಗಿ ಹೊರಟಿದ್ದಾರೆ ಅನ್ನೋ ಒಂದು ವಿಚಾರ ಕೂಡ ದೊಡ್ಡ ಮಟ್ಟಿನಲ್ಲಿ ಸುದ್ದಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ನೋಡೋಣ ಎಷ್ಟರ ಮಟ್ಟಿಗೆ ಈ ಮೂವಿ ಒಂದು ಬ್ಲಾಕ್ ಮಾಸ್ಟರ್ ಹಿಟ್ ಆಗುತ್ತಾ ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿಯೂ ರಿಲೀಸ್ ಆದಮೇಲೆ ಗೊತ್ತಾಗ್ಬೋದು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿಯೂ
ಈ ಟೀಸರ್ ಯಾರು ನೋಡಿದ್ದೀರಾ ಖಂಡಿತವಾಗಿ ಸಲ ನೋಡ್ಕೊಂಡು ಬನ್ನಿ. ಅದೇ ರೀತಿಗೆ ಟೀಸರ್ನ ಅಭಿಪ್ರಾಯವನ್ನು ಖಂಡಿತವಾಗಿ ವಿಡಿಯೋದ ಮೂಲಕ ಎಂಡ್ನ ಮೂಲಕ ಒಂದು ಕಮೆಂಟ್ಸ್ ಬಾಕ್ಸ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಫಿಲ್ಮನ್ನು ಸಂಬಂಧಪಟ್ಟ ಎಲ್ಲ ಒಂದು ಮಾಹಿತಿಯನ್ನು ಈ ಚಾನಲ್ ಮೂಲಕ ನಾವು ಖಂಡಿತವಾಗಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಅಂತಲೇ ಹೇಳ್ಬೋದು. ಸ್ನೇಹಿತರೆ ಖಂಡಿತವಾಗಿಯೂ ಯಾವತ್ತೂ ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿಯೂ ಆಲ್ ಅವರ್ ಟೀಮ್ ತಂಡಕ್ಕೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು.